ನಮ್ಮ ಮಂಗಳೂರಿಗರಿಗೆ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಬುದ್ಧಿವಂತರ ಜಿಲ್ಲೆ ಅಂತ ನಾವು ಏನೋ ಹೇಳ್ತೀವಿ, ಅದನ್ನೇ ತುಳುವಿನಲ್ಲಿ ಮಾತನಾಡ್ಬೇಕಾದ್ರೆ ಬುದ್ಧಿ ಒಂತೆ ಅಂತಾನೆ ಹೇಳ್ಬಹುದು. ಧರ್ಮದ ಹೆಸರಿನಲ್ಲಿ ಯಾರೋ ಒಬ್ಬನನ್ನು ಕೊಲ್ತಾರಂತೆ, ಅದಕ್ಕೆ ಪರ್ಯಾಯವಾಗಿ ಇನ್ನೊಬ್ಬನನ್ನು ಕೊಲ್ಲೋದು, ಮತ್ತೊಬ್ಬನನ್ನು ಕೊಲ್ಲೋದು, ಇದೇ ಆಗೋಯ್ತು. ಅಮಾಯಕರನ್ನು ಕೊಂದು ಅವರ ಸಮಾಧಿ ಮೇಲೆ ರಾಜಕೀಯದವರು ತಮ್ಮ ಬೇಲೆ ಬೇಯಿಸ್ತಾ ಇದ್ದಾರೆ. ಕೊಂದವನಿಗೆ ಗೊತ್ತಿಲ್ಲ ನಾನು ಯಾಕಾಗಿ ಇನ್ನೊಬ್ಬನನ್ನು ಕೊಲ್ತೀನಿ ಅಂತ ಹೇಳುವಂಥದ್ದು, ಸತ್ತವನಿಗೆ ಗೊತ್ತಿಲ್ಲ ನನ್ನನ್ನು ಯಾಕಾಗಿ ಕೊಂದ್ರು ಅಂತ ಹೇಳುವಂಥದ್ದು. ಆದ್ರೆ ಬಲಿಪಶು ಆಗುವಂಥದ್ದು ಬಡ ಕುಟುಂಬ ಮಾತ್ರ. ಒಂದೆರಡು ಮಕ್ಕಳನ್ನ ಮುದ್ದು ಮಾಡಿ ಸಾಕಿ ಸಲಹೆ ದೊಡ್ಡವರನ್ನಾಗಿ ಮಾಡಿ ಇನ್ನೇನು ನಾವು ನೆಮ್ಮದಿಯ ಜೀವನವನ್ನು ಕಟ್ಕೊಳ್ತೀವಿ ಅಂತ ಹೇಳುವಂತಹ ಒಂದು ತಂದೆ ತಾಯಿಯ ಆಸೆ ಏನಿರುತ್ತೆ, ಅಂತಹವರ ಕನಸನ್ನೆಲ್ಲ ನುಚ್ಚು ನೂರು ಮಾಡಿ ಹಾಕಿರುವಂತಹ ಈ ಒಂದು ಘಟನೆ, ಕೊಲೆಗೆ ಕೊಲೆ ಅಂತ ಹೇಳುವಂತಹ ಒಂದು ಪ್ರತೀಕಾರದ ಅವಸ್ಥೆ ನಮ್ಮ ಮಂಗಳೂರನ್ನ ಯಾರೋ ಹಾಕಿದ ಶಾಪ ಅಂತ ಅನಿಸ್ತಾ ಇದೆ. ಪಾಕಿಸ್ತಾನದ ಪಾಪಿಗಳಿಗೆ ಹಾಗೂ ನಮ್ಮ ಊರಲ್ಲಿರುವಂತಹ ಈ ಒಂದು ಭಯೋತ್ಪಾದಕರಿಗೆ ಏನು ವ್ಯತ್ಯಾಸ ಇದೆ ಅಂತಾನೆ ಹೇಳಿ ಅರ್ಥ ಆಗ್ತಾ ಇಲ್ಲ. ಎಲ್ಲಾ ಧರ್ಮದಲ್ಲಿ 10% ಜನ ಕ್ರಿಮಿಗಳಿರ್ತಾರೆ. ಅಂತಹ ಕ್ರಿಮಿಗಳಿಂದಾಗಿ ಈ ರೀತಿಯ ಒಂದು ಘಟನೆಗಳು ಮರುಕಳಿಸ್ತಾನೆ ಇವೆ. ಇನ್ನಾದರೂ ಸರ್ಕಾರವು ಎಚ್ಚೆತ್ತು ಈ ರೀತಿಯ ಕ್ರಿಮಿಗಳ ಮಟ್ಟ ಹಾಕುವಂತಹ ಕಾರ್ಯವನ್ನು ಮಾಡಬೇಕಾಗಿದೆ. ಸರ್ಕಾರವು ಘೋಷಿಸಿರುವಂತಹ ಪಂಚ ಗ್ಯಾರಂಟಿಗಿಂತ ನೆಮ್ಮದಿಯ ಜೀವನವನ್ನು ಮಾಡುವಂತಹ ಗ್ಯಾರಂಟಿ ಕೊಟ್ರೆ ಅದಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಅಂತ ಹೇಳುವಂತಹ ಮಾತನ್ನ ನೆನಪಿಸ್ತಾ ಇದ್ದೀನಿ.